ನಮಗೆ ಈ ಲೈನಿನ ಸ್ಲೋಪು ಮತ್ತು ಎಕ್ಸ್ ಇಂಟರ್ಸೆಕ್ಟ್ ಸಿಕ್ತು ಅಂತ ಹೇಳ್ತು ಅಂದರೆ x0, 0 ಈ ಎರಡು ಇನ್ಫಾರ್ಮೇಷನ್ ಇತ್ತು ಅಂತ ಹೇಳಿದ್ರೆ ಹೇಗೆ ನಾವು ಈಕ್ವೇಷನ್ ಆಫ್ ದ ಲೈನ್ ಬರೀಬೋದು ಅಂತ ಹೇಳಿ ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಲೆಟ್ x, y represents all the points of the line. ಸೊ ಇಲ್ಲೇನು ನಾವು x, y ಅಂತ ಹೇಳಿ ಆರ್ಬಿಟರಿ ಪಾಯಿಂಟು ತೊಗೊತಾ ಇದ್ದೀವಿ. ಸೊ ತಿರ್ಗಾ ಹೇಗೆ ಶುರು ಮಾಡಬೇಕು? ಸ್ಲೋಪ್ ಇಸ್ ಈಕ್ವಲ್ ಟು ∆y/∆x. ಅದೇ ಕಥೆನೇ. ಮತ್ತು ಇಲ್ಲಿನ ಸ್ಲೋಪ್ ಬಂದು m ಇದೆ, ಮತ್ತಿದು y -0 ಆಗುತ್ತೆ, ದಟ್ ಈಸ್ ಯೋರ್ ∆y. ∆x ಬಂದು x - x0 ಆಗುತ್ತೆ ಅಲ್ವಾ? ಸರಿ ಇದೆ ತಾನೆ? ಸೊ ಇದು ಸ್ವಲ್ಪ ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ y is equal to m times of x - x0. ಸೊ ಈ ರೀತಿಯಲ್ಲಿ ಬದಲಾಗುತ್ತೆ. ಸೊ ಇದು ನಿಮ್ಮ ಉತ್ತರ. ಸೊ ತಕ್ಷಣಕ್ಕೆ ಇಲ್ಲೊಂದೇ ಉದಾಹರಣೆ ಇದೆ ನೋಡಿ. ರೈಟ್ ದ ಈಕ್ವೇಷನ್ ಆಫ್ ದ ಲೈನ್ ಫಾರ್ ವಿಚ್ tan θ is equal to -1 ವೇರ್ θ is the inclination of the line and the x intersect is 9.3. ಇದೇನಿದು x0. tan θ is equal to -1. ಏನು ಇಂಡೈರೆಕ್ಟ್ ಏನು ಕೊಟ್ಟಿರೋ ಇನ್ಫಾರ್ಮೇಷನು m is equal to -1 ಅಂತ ಹೇಳಿ. ಸರಿನಾ? ಇವಾಗ ಏನು ಮಾಡೋಕ್ಕೆ ನಾವು? ಇವಾಗೇನಿದ್ರೂ y is equal to -1 times of x - 9.3 ಸಬ್ಸ್ಟಿಟ್ಯೂಟ್ ಮಾಡಿ ಈ ಥರ ಬರೀತು ಅಂತ ಹೇಳಿದ್ರೆ ಅದೇ ನಿಮ್ಮ ಉತ್ತರ ಅಲ್ವಾ? ಇವೆಲ್ಲ ಸುಲಭ ಕಂಡು. ಸೊ ಮೇನ್ ಕಾನ್ಸೆಪ್ಟು ಸ್ಟಾರ್ಟಿಂಗಲ್ಲಿ ಸ್ಲೋಪಿನ ಕಾನ್ಸೆಪ್ಟ್ ಬರೋ ಅಂಥದ್ದು ಅದು ಅರ್ಥ ಆಯಿತು ಅಂತ ಹೇಳಿದ್ರೆ ಇದೆಲ್ಲ ಸುಲಭ.